ಸ್ಟಾರ್ಟ್ ಆಗೋದು ಬಿಡು ಆಗೋದು. ಈಗ ಇದು ಸರ್ ನಿಮ್ದು ವಿಸಿಟಿಂಗ್ ಲೆಟರ್ ಇಲ್ಲ, ಇದು ರಾಂಗ್ ಸರ್. ಇದು ನಿಮ್ದು ಸರ್ ವಿಸಿಟಿಂಗ್ ಲೆಟರ್ ಬರೋಂಗಿಲ್ಲ. ಇದ್ರಕ್ಕೆ ನಮ್ದು ಏನಿರ್ತದೆ ಐ ಡಿ ಕಾರ್ಡ್ ಐತಲ್ಲ ಮುಗಿದತ್ತು. ನಾವು RBIಲಿಂದ ಎಕ್ಸಾಮ್ ಪಾಸ್ ಆಗಿ ನಾವೇನೈತಿ ಕಂಪಲ್ಸರಿ ಇಲ್ಲ. ಈಗ ನಾ ವಿಸಿಟಿಂಗ್ ಕಾರ್ಡ್ ಕೊಟ್ಟಲ್ಲ. ಇಲ್ಲ ಈಗ ಬೇರೆ ಬ್ಯಾಗ್ ನಾವು ಅವ್ರದ್ದು ಹೆಸರು ಹೇಳಂಗಿಲ್ಲ. ಈಗ ಆ ವಿಸಿಟಿಂಗ್ ಲೆಟರ್ ನಾವು ತರಕ್ಕೆ ಬರಲ್ಲ ಸರ್. ನಮ್ಮ ನಿಮ್ಗೆಲ್ಲ ಆ ಥರ ನಿಮ್ಮ ಥರ್ಡ್ ಪಾರ್ಟಿ, ನಿಮ್ಮ ಫಸ್ಟ್ ಪಾರ್ಟಿ ಥರ್ಡ್ ಪಾರ್ಟಿ. ಈಗ ಸರ್ ಏನೇ ಇರಲಿ ನಾವೊಂದು ಹೇಳ್ತೀನಿ ನಿಮಗೆ, ವಿಸಿಟಿಂಗ್ ಕಾರ್ಡ್ ಅದಾನ ನಾನು ಹಾಕೊಂಬರ್ತೇನೆ ರೀ. ನಾನು ICICI ಬ್ಯಾಂಕ್ ಹಾಕೊಂಬರ್ತೇನೆ. ಬ್ಯಾಂಕ್ ವಿಸಿಟಿಂಗ್ ಕಾರ್ಡ್ ಕೊಟ್ಟದ ಅಂದ ಬಳಿಕ ಈಗ ನೀವು ಇಷ್ಟೆಲ್ಲ ಕೇಳ್ತೀರ ಅಂದ ಬಳಿಕ ನೀವು ಎಲ್ಲ ಗೊತ್ತಿದ್ದನು ನೀವು ಮಾತಾಡ್ತೀರ ಅಂತಂದ್ರೆ ಈಗ ನೀವು ನನ್ನ ಏನು ಹೇಳೋದೈತಿ? ಇಲ್ಲ ನಾನು ಕಾನೂನು ಪ್ರಕಾರ ಮಾತಾಡೋದು. ಅಲ್ಲಲ್ಲ ಕಾನೂನಲ್ಲ, ನನ್ನ ಹಕ್ಕ ನಾ ಮಾತಾಡೋದು. ಕೇರಿ ಒಪ್ಕೊಂತೇನೆ. ಹಂಗಿದ್ರೆ ಯಾಕೆ ತಪ್ಪು ಮಾಡ್ತೀರ? ಹಂಗಾರ ಒಂದು ಮಾತು ಹೇಳ್ತೇನೆ. ಅಲ್ಲಿ ಏನು ತಪ್ಪು ಮಾಡೈತೆ ಹೇಳ್ರಿ. ಈಗ ಕಟ್ಟಲಿಲ್ಲ ಅಂದ್ರೆ ಎಂತ RBI ಅದವ್ರು ಏನು ಹೇಳಿಲ್ಲ. ತುಂಬಿದ್ರೆ ನೀವು ಕ್ರಿಮಿನಲ್ ಅಂತಂತ ಎಲ್ಲೂ ಹೇಳಿಲ್ಲ. ಬರ್ತಾವ್ರಿ ಈಗ ರೋಡ್ನಾಗ ಬ್ರೇಕ್ ಬರುದ ರೀ. ಒಪ್ಕೊಂತೀನಿ. ಹಂಗಾಗಿ ಅದನ್ನ ಏನು ಹೇಳಿದೆ ನೀವು ಬಂದ್ಗಡೆ? ಈಗ ಒಂದು ಮೆಡಿಕಲ್ ಇಶ್ಯೂ ಆಗಿರ್ತವೆ, ಇಲ್ಲ ಅಂದ್ರೆ ಏನಾರ ಒಂದು ಪ್ರಾಬ್ಲಮ್ ಆಯ್ತು, ಹೌದಾ? ಒಂದು ಇಲ್ಲ ಅಂದ್ರೆ ಆ ವ್ಯಕ್ತಿಗೆ ಏನಾಗಿದೆ ನಾವು ತಿಳ್ಕೊಂಡು ನಿಮ್ಗೆ ರಿಪೋರ್ಟ್ ಅವ್ರಿಗೆ ರಿಪೋರ್ಟ್ ಹಾಕ್ಬೇಕು. ನಾನು ಇಲ್ಲ ಈಗ ನೀವು ರಾಂಗ್ ಅಂತ ನೀವು ಹೇಳ್ಬಾರ್ದು. ಅದನ್ನ ಸಾಧ್ಯನೇ ಇಲ್ಲ ಸರ್. ಈಗ ಸಾವಿರಾರು ಕಸ್ಟಮರ್ ನಾವು ಒಂದೂವರೆ ವರ್ಷ ಮಾಡತ್ತೆ. ಫಸ್ಟ್ ಕಸ್ಟಮರ್ ನೀವು ನನಗೆ ಹೆಂಗೆ ಕೇಳಿದ್ದೆ ನಾನು ನೀವು ಅಂದ್ರಲ್ಲ ಫಸ್ಟ್ ನಿಜವಾಲು ನೀವು ಫಸ್ಟ್ ಕಸ್ಟಮರ್. ಇಲ್ಲ ಸಾರಿ ನೀವು ನನಗೆ ಆ ಥರ ಆ ಕ್ವಶನ್ ಮಾಡೋದು ಇದೆ ಫಸ್ಟ್. ನನಗೆ ಏನ್ರಿ ನನಗೆಲ್ಲ ಗೊತ್ತೈತಿ. ನನಗೆ ಕಾನೂನು ಗೊತ್ತೈತಿ. ಕಾನೂನು ನೀವು ಏನ್ ಹೇಳ್ತೀವಿ, ನೀವು ನಮ್ಗಿಂತ ಅತಿ ಶಾಣೆ ಇರ್ಬೋದು, ನಾವು ನಿಮ್ಗಿಂತ ನಾ ಶಾಣೆ ಇಲ್ಲ ಇರ್ಬೋದು. ಹಂಗಿದ್ದಾಗ ತಪ್ಪು ಮಾಡೋ ಎದುರುಗಡೆ ತಪ್ಪು ಮಾಡ್ಬಾರ್ದಲ್ಲ, ಅದನ್ನ ಹೇಳ್ತೀವಿ. ಹೌದಿಲ್ಲ? ಸರ್ ಒಂದ್ ಕಡೆ ಹೇಳ್ತೇನೆ, ನಿಮ್ಮಂತ ಬರ್ತೇನೆ. ಈಗ ಒಂದು ನಾನ ತಪ್ಪುಗಾರ ಅದ ಅಂತ ಇಟ್ಕೋರಿ, ಒಂದ್ ಮಾತು ಹೇಳ್ತೇನೆ. ತಪ್ಪುಗಾರ ನಾ ಯಾಕೆ ಬಂದೇನೆ ನಿಮ್ಮ ಮನೆಗೆ? ಸೊ ಆ ವ್ಯಕ್ತಿ ತುಂಬಿಲ್ಲ, ಅದಕ್ಕೆ ನಾ ಕೇಳಾಕ್ ಬಂದೇನೆ. ಈಗ ನಿಮ್ದ ರೀ ಒಂದು ಉದಾಹರಣೆ, ನಿಮ್ದ ಒಂದು ಸೊಸೈಟಿ ಅಂತ ಇಟ್ಕೋರಿ. ನಿಮ್ದ ಒಂದು ಸೊಸೈಟಿ ಐತಿ, ನೀವು ಪಾಪ ಸ್ಟಾರ್ಟ್ ಮಾಡಿರಿ. ಯಾರೋ ಒಬ್ರು ವ್ಯಕ್ತಿ ತೊಗೊಂಡ್ ಕಾಸು ಹಿಂಗೆ ಮಾಡಿದ್ರ ಅಂದ್ರೆ ಆ ಸೊಸೈಟಿ ಮುಳುಗಿ ಹೋಗ್ಬಿಡ್ತದೆ. ಹಂಗೆ ಇಲ್ಲ ನಾ ಮೇಲ್ ಮಾಡೇನ ಕಂಪ್ನಿಗೆ, ನನ್ನ ಫಿನಾನ್ಷಿಯಲ್ ಸ್ಟೇಟಸ್ ಸರಿ ಇಲ್ಲ, ಸೊ ಹಿಂಗಾಗಿ ನಾ ಮಾಡಾಕತ್ತೀನಿ. ಅದನ್ನ ಹೇಳ್ರಿ, ಇನ್ನು ಒಪ್ಕೊಂತೇನೆ ನಾನು. ನೀವು ವಿಸಿಟಿಂಗ್ ಲೆಟರ್ ತರ್ಬೇಕು ಸರ್. RBI ಗೈಡ್ಲೈನ್ಸ್ ಇಲ್ಲ. RBI ಗೈಡ್ಲೈನ್ಸ್ ಐತಿ ಸರ್. ಇಲ್ಲ 1.5 ವರ್ಷ ಆತ ಮಾಡಾಕತ್ತಿ, ಯಾರು ಕೇಳಿಲ್ಲ ನನಗೆ. ಅವ್ರ ಕಾನೂನು ಗೊತ್ತಿರಕಿಲ್ಲ, ನನ್ನ ಹಕ್ಕ ನಾ ಕೇಳ್ತೀನಿ. ಇದನ್ನ ಓದ್ರಿ. ಇದ್ರ ಏನಂತ ನೋಡ್ರಿ, ಏನಂತ ಕೊಟ್ಟಾರ ನೋಡ್ರಿ. RBI DR ಪಾಸ್ ಆಗಿ ಅವಾಗ ನಮ್ಗೆ ಅಥಾರಿಟಿ ಕಲೆಕ್ಷನ್ ಬರೋದು. ಇಲ್ಲ ಸರ್ ಇಲ್ಲ. ನೀವಿಲ್ಲ ಅಂತಂದ್ರೆ ಹಂಗೆ ಬರಂಗಿಲ್ಲ. ಅದು ಥರ್ಡ್ ಪಾರ್ಟಿ ನಾಲ್ಕು ಹಂಚಿ ಕೊಡ್ತಾನೆ ಬ್ಯಾಂಕ್ನವ್ರು. ಕೇಳ್ತೀರಾ? ಈಗ ಕೇಳ್ರಿ, ಹಚ್ಚ್ರಿ, ಅದ್ರಾಗ ಏನೈತೆ ಮಾತಾಡ್ರಿ. ಒಂದೇ ಸೆಕೆಂಡ್ ಮಾತಾಡ್ರಿ. ಅದಕ್ಕೆ ಕ್ಲಾರಿಫಿ ನಿಮಗೂ ಸಿಕ್ಬಿಡ್ತದ ಅಂದ್ರೆ. ಇಲ್ಲ ನಾ ಅವ್ರು ಕೇಳ್ತೇನೆ ಬಿಡ್ರಿ. ನನ್ನ ಹಕ್ಕ ಏನೈತೆ ಕೇಳ್ರಿ ಅಂತಂದ್ರೆ ನನ್ನ ಹಕ್ಕ ನಾ ಕೇಳೋಣ ಸರ್. ಯಾರಿಗೂ ನಿಮಗೂ ತಪ್ಪೇನಲ್ಲ, ಕೇಳ್ರಿ. ನನಗೂ ತಿಳ್ಕೊಂಡಂಗೆ ಆಗ್ತದೆ. ಈಗ ನೀವು ನಮ್ದು ಈ ವಸೂಲಿಗೆ ಬಂದೇ ಇಲ್ಲ, ನೀವು ಬೇರೆದಕ್ಕೆ ಬಂದಾರ ನನಗೆ ಗೊತ್ತೈತೆ. ಹೇಳ್ರಿ. ಇಲ್ಲ ವಸೂಲಿಗೆ ಬಂದಿಲ್ಲ ನಿಮಗೆ? ನಿಜವಲ್ಲ ವಸೂಲಿ, ನಾ ವಸೂಲಿಗೆ ಬರೋದು. ನಾ ಬೇರೆ ಏನು ವಿಷಯ ನಮ್ಮ ಕಡೆ ಇಂಟೆನ್ಷನ್ ಇಲ್ಲ ಸರ್. ವಸೂಲಿಗೆ ಬಂದಿಲ್ಲ ನೀವು? ಇಲ್ಲ, ನಮ್ದು ಇಂಟೆನ್ಷನ್ ಖರಾಬ್ ಮಾಡಕ್ ಬಂದಿರಿ. ಇಲ್ಲ ನಾವ್ ಎಲ್ಲ ಬಿಟ್ಟು ನಿಂತೇವ್ ಸರ್. ಸಾರಿ ಇಲ್ಲ ನೀವು ಮಾಡ್ರಿ. ಇಲ್ಲ ನಾವ್ ಎಲ್ಲ ಬಿಟ್ಟು ನಿಂತೇವ್ ಸರ್. ಸಾರಿ, ನೀವು ಅದು ತಗೊಂಡ್ಬಿಡಿ. ಇಲ್ಲ ನೀವು ನಿನ್ನೆ ಏನಂದ್ರೆ ನನಗೆ ನಿನ್ನೆ ID ಕಾರ್ಡ್ ತರಲಿಲ್ಲ ಅಂದ್ರೆ ಶೂಟ್ ಮಾಡ್ತೇನೆ ಅಂತ ಹೇಳಿದ್ರಿ. ಹೌದಾ? ನಾ ಮಾಡತ್ತೇನೆ ಸರ್, ನಾ ಶೂಟ್ ಮಾಡಂತೇನಾಗಿದೆ. ಅಲ್ಲ ಮಾತು ಹೇಳ್ತೀನಿ. ಹೌದಾ? ಈಗ ಏನಿರ್ತೈತಿ, ಹೌದ್ರಿ, ನಾನು ID ಕಾರ್ಡ್ ತಗೊಂಡು ಅದಕ್ಕೆ ನೀವು ಬರ್ತೇನ್ರಿಪ್ಪ ಮಾತಾಡ್ತೇನೆ ಅಂತ ಹೇಳಿ ವಿಸಿಟಿಂಗ್ ಲೆಟರ್ ತಗೊಂಬ ಅಂತ ಹೇಳಿದೆ. ನಂಗೆ ಸಾಧ್ಯನೇ ಇಲ್ಲ ಸರ್. ಈಗ ನೀವು ಮಾತಾಡ್ರಿ, ಯಾವ ಮ್ಯಾನೇಜರ್ ನೋಡ್ರಿ ಹಚ್ಕೊಡ್ರಿ. ನಿಮ್ ಈಗ ಒಂದು ಸೆಕೆಂಡ್ ನೀವು ಕೇಳ್ರಿ. ನನಗೂ ಡೌಟ್ ಕ್ಲಿಯರ್ ಆಗೈತಿ. ಹೌದಿಲ್ಲ? ಕೇಳ್ರಿ. ನೀವು ವಿಸಿಟಿಂಗ್ ಕಾರ್ಡ್ ಇಲ್ಲ ನನಗೂ ಡೌಟ್ ಕ್ಲಿಯರ್ ಆಗತ್ತಲ್ಲ. ಈಗ ನೀವು ಇಷ್ಟು ಕ್ಲಿಯರ್ ಮಾತಾಡ್ತೀರ ಅಂದಾಗ, ಹೌದಿಲ್ಲ? ಈಗ ಯಾವ್ದಾರು ಹುಬ್ಳಿ ಬ್ರಾಂಚ್ ಬಂದ್ರೆ ಧಾರವಾಡ ಬ್ರಾಂಚ್ ಬಂದೈತ್ರಿ ಸರ್? ಯಾವ್ದು ಇದು ನಿಮ್ದು? ನಾನು ಬೆಂಗಳೂರಿಂದ. ಬೆಂಗಳೂರು? ಹೌದು. ಈಗ ಯಾರು ನೀವು ಬೆಂಗಳೂರು ಫೋನ್ ಹಚ್ತೀರಾ, ನೀವು ಇಲ್ಲಿ ಹುಬ್ಳಿಗೆ ಫೋನ್ ಹಚ್ತೀರಾ? ಬೆಂಗಳೂರು ಬೊಮ್ಮನಹಳ್ಳಿ ಬ್ರಾಂಚ್. ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಗೊತ್ತಿದ್ದು. ಮತ್ತೆ ನಾನು ಕೇಳಿಲ್ಲ, ಅದು ನಿಮ್ಮ ಕಡೆ ಕೇಳಿ. ಅಲ್ಲ ನನಗೆ ಇಲ್ಲ ನಿಮ್ಗೆಲ್ಲ ಗೊತ್ತಿದ್ದು. ಹೌದು ಸರ್, ಅಂದ್ರೆ ನನ್ನ ಕಡೆ ಇನ್ಫಾರ್ಮೇಷನ್ ಐತೆ ಅಂತಾರೆ. ಇಲ್ಲ ಅಂತೀರಿ ಕೇಳಿ. ಮತ್ತೆ ಹಂಗಿದ್ದಾಗ ಮತ್ತು ನಾನು ಕ್ವಶನ್ ಮಾಡ್ತೀರ? ಮಾಡ್ಬೇಕು ಸರ್. ನಾವೇನು ತಪ್ಪುಗಾರ? ನೀವು ತಪ್ಪುಗಾರ. ಈ ತುಂಬಿಲ್ಲ, ಹೌದಾ?
ಬ್ಯಾಂಕ್ ಅಮೌಂಟ್ ನೀವು ಯೂಸ್ ಮಾಡ್ಕೊಂಡ್ರೆ ಹೌದಾ? ನಾನಾ ಮಾಡೀನಿ ಸರ್, ನಾ ಬ್ಯಾಂಕ್ ಮಾಡೈತೆ ಅಂತ ಹೇಳಿಲ್ಲ. ಅಲ್ಲ ಮತ್ತೆ ಹೌದಾ? ನಾ ಅವ್ರಿಗೂ ಹೇಳೀನಿ. ಇಷ್ಟ ಎರಡೇ ಅಲ್ಲಲ್ಲ, ನಾ ಅವ್ರ ಬ್ಯಾಂಕ್ನವ್ರಿಗೂ ಹೇಳೀನಿ, ನೀವು ಹೆಂಗೆ ಕೊಟ್ರಿ, ನಿಮ್ದು ತಪ್ಪೈತೆ ಅಂತ ಹೇಳಿ ನಾನು. ಇಲ್ಲ, ಇದೊಂದು ಅನುಭವ. ಯಾವ ಥರ ಇರ್ತಾರೆ ಕಸ್ಟಮರ್ ಅನ್ನೋ ಒಂದು ಅನುಭವ ಇದು. ಎಲ್ಲ ಒಂದೇ ಟೈಪ್ ಇರಂಗಿಲ್ಲ ಸರ್. ಹೌದೌದು. ಅಲ್ಲಲ್ಲ, ಕರೆಕ್ಟ್ ನೀವು ಹೇಳೋದು. ಅವ್ರು ಕೇಸ್ ಮಾಡ್ತಾರೆ ಅಂದ್ರೆ ಮಾಡಪ್ಪ ಅಂದೇನ, ಅದು ಅವ್ರು ಹಂಗೆಲ್ಲ ಕಾನೂನು ಹೇಳಿದ್ಕೊಳ್ಳಿ ಅವ್ರು ಬೇರೆ ಫೀಚರ್ ಮಾಡ್ತಾರೆ. ಮತ್ತೆ ಈಗ ನಾನು ಹುಬ್ಬಳ್ಳಿಯಾಗ ಬೆಟ್ಟ ಬಂದೀನಿ ರೀ, ಈ ರಿಕವರಿ ನಿಮ್ದು ಯಾವ್ದು ರಿಕವರಿ ಅವ್ರು ಯಾರೊಬ್ರು ಅದಾರಪ್ಪ, ಯಾರೋ ಸರ್. ಈಗ ಇದು NPA ಹೋಗೈತಿಲ್ಲ ರೀ ನಾನು. ಇನ್ನು ನಿಮ್ಗೆ ಏನಾರು ಇನ್ಫಾರ್ಮೇಷನ್ ಐತಿ? ಇಲ್ಲ, ಇನ್ನೂ ಹೋಗಿಲ್ಲ. ಇನ್ನೂ ಹೋಗ್ಲಾರ್ಕನ ಬಂದಿದ್ದು ನಾನು. NPA ಹೋಗ್ಲಾರ್ಕ ಬಂದಿದ್ದು. NPA ಹೋಗಿಲ್ಲ? ಇಲ್ಲ, ಇನ್ನೂ ಇಲ್ಲ. NPA ಹೋದ್ರೆ ನಾಚ್ ಬರೋ ಜರುತ್ತನೇ ಇಲ್ಲ. ಕೋರ್ಟ್ ಬರ್ತೈತಿ ಇಲ್ಲಿಗೆ. ಕೋರ್ಟ್ ಬರಂಗಿಲ್ಲ ಬಿಡ್ರಿ. ಅಲ್ಲ, ಮಾತಾಡ್ತೇನೆ. ಇದೇನ್ರಿ ಇದು ಒಂದು 10 ಫೋನ್ ಹಚ್ಕೊಟ್ರಿ ಅಂತ ನೀವು ಮುಗಿಸ್ಬಿಡ್ತೇನೆ. ನೀವು ನಮಸ್ಕಾರ, ಗುಡ್ ಮಾರ್ನಿಂಗ್ ಸರ್. ಒಬ್ಬ ಕಸ್ಟಮರ್ ಎದುರುಗಡೆ ಇದ್ದೆ ಅಲ್ಲಿ, ವೈಭವ್ ಕೋಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಡೌಟ್ ಅದಂತೆ. ನೀವು ಲೆಟ್ರೆಲ್ಲ ಹೆಂಗೆ ಬಂದ್ರಿ ನಿಮಗೆ ವಿಸಿಟ್ಗೆ ಅಂತ ಕೇಳ್ತಾರೆ. ಅವ್ರನ್ನ ಲೆಟ್ರ್ ತೊಗೊಂಬರ್ಬೇಕಂತೆ. ಲೆಟ್ರ್ ತೊಗೊಂಡು ನಿಮ್ಗೆ ಬರಲಿಲ್ಲ, ಅದಕ್ಕೆ ನಾನು ನೀವು ಬಂದಿದ್ದು ತಪ್ಪು ಅಂತ ಕೇಳ್ತಾ ಇದ್ದಾರೆ. ಹೇಳ್ರಿ ಸ್ವಲ್ಪ ತಗೋರಿ, ಹೇಳಿ ಮಾತಾಡ್ರಿ.